ಓಂ ನಮಃ ಶಿವಾಯ. ಓಂಕಾರಿ ಸ್ವರೂಪನಾದ ಶಿವನೇ ನಮ್ಮ ಹೃದಯದಲ್ಲಿರುವಂಥ ಹೃದಯರಾಜನಿಗೆ ವಂದಿಸುತ್ತೇನೆ ಅನ್ನೋದೇ ಓಂ ನಮಃ ಶಿವಾಯ ಅನ್ನೋದರ ಅರ್ಥ. ನಾವು ಯಾವುದೇ ಆಕಾರಗಳನ್ನು ಪೂಜೆ ಮಾಡೋದಿಲ್ಲ. ಇಡೀ ವಿಶ್ವದ ಏಕಮೇವ ಪರಮಾತ್ಮನನ್ನು ಧ್ಯಾನ ಮಾಡ್ತೇವೆ. ತಾವು ನಮ್ಮಂತೆಯೇ ಆಗಿ ನಮಗೆ ವಾರ ಇಲ್ಲ, ಗಳಿಗೆ ಇಲ್ಲ, ನಕ್ಷತ್ರ ಇಲ್ಲ, ರಾಹುಕಾಲ ಇಲ್ಲ, ಗುಳಿಕ ಕಾಲ ಇಲ್ಲ, ರಾತ್ರಿ ಇಲ್ಲ, ಹಗಲಿಲ್ಲ, ಬೆಳಗ್ಗೆ ಇಲ್ಲ, ಸಂಜೆ ಇಲ್ಲ. ಈ ದಿವಸದ ತಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಶರೀರ ತಣ್ಣಗಾಗೋದಕ್ಕೆ ಚಿಕಿತ್ಸೆ ಇದೆಯೇ? ಶರೀರದ ಯಾವುದೇ ಭಾಗ ತಣ್ಣಗಾದರೆ ಅದರಲ್ಲಿ ರಕ್ತ ಸಂಚಾರ ಇಲ್ಲ ಅನ್ನೋ ಅರ್ಥ. ಸಾಮಾನ್ಯವಾಗಿ 100ಕ್ಕೆ 97 ಜನಕ್ಕೆ ಇದು ಗುಣವಾಗುವಂಥ ಕಾಯಿಲೆ. ಅದು ನಮ್ಮ ವನಮೂಲಿಕೆ ಔಷಧಿಯಲ್ಲಿ, ಭಾರತೀಯ ಔಷಧಿ ಪದ್ಧತಿಯಲ್ಲಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸಹಕಾರದೊಂದಿಗೆ ಕೆಲವು ಪ್ರಾಥಮಿಕ ವ್ಯವಸ್ಥೆಯೊಂದಿಗೆ ನಡೆಸ್ತಾ ಇರುವಂಥ ಸಂಸ್ಥೆ ಇದು. ನಷ್ಟರಹಿತ, ಲಾಭರಹಿತ ಸಂಸ್ಥೆ, ನಿಮ್ಮ ಅನುಕೂಲಕ್ಕೋಸ್ಕರ. ಅದಕ್ಕೋಸ್ಕರ ಇದನ್ನು ಉಪಯೋಗಿಸ್ಕೊಳ್ಳಿ ವೀಕ್ಷಕರೇ. ಶರೀರ ತಣ್ಣಗಾಗೋದಕ್ಕೆ, ಅದನ್ನು ತಪ್ಪಿಸಿ ಬಿಸಿ ಆಗೋದಕ್ಕೆ ಚಿಕಿತ್ಸೆ ಇದೆ ನಮ್ಮಲ್ಲಿ. ತಾವು ದೂರವಾಣಿ ಮೂಲಕ ಸಮಯವನ್ನು ನಿಗದಿ ಮಾಡಿಕೊಂಡು ಬರಬಹುದು. ಮುಂದೆ ಫ್ರೋಜನ್ ಶೋಲ್ಡರ್ ಅನ್ನೋದಕ್ಕೆ ಕನ್ನಡದಲ್ಲಿ ನರಶೂಲೆ ಅಂತ ಹೇಳ್ತಾರೆ. ನರ ಸೆಳೀತಾ ಇರ್ತದೆ, ಅಥವಾ ಕೈಯನ್ನು ತಾವು ಹೀಗೆ ಮೇಲೆ ಎತ್ತೋದಕ್ಕಾಗೋದಿಲ್ಲ, ಅದಕ್ಕೆ ಫ್ರೋಜನ್ ಶೋಲ್ಡರ್ ಅಂತಾರೆ. ನರ ಸುಮ್ಮನೆ ಸೆಳೀತಾ ಇರುತ್ತೆ, ಎಳೆದಾಗ ಆಗ್ತಾ ಇರುತ್ತೆ, ಚಿತ್ರಹಿಂಸೆ ಆಗ್ತಾ ಇರ್ತದೆ. ಅದಕ್ಕೆ ನರಶೂಲೆ ಚಿಕಿತ್ಸೆ ಅನ್ನೋದಿದೆ. ತಾವು ಸಮಯಕ್ಕೆ ಸರಿಯಾಗಿ ಆಹಾರ ತಗೊಳ್ಳದೇ ಇರೋದು, ಉಪವಾಸ ಮಾಡೋದು, ನೀರು ಕುಡಿಯದೇ ಇರೋದು, ಸರಿಯಾಗಿ ನಿದ್ರೆಯನ್ನು ಮಾಡದೇ ಇರೋದು, ಸಿಕ್ಕಾಬಟ್ಟೆ ಚಿಂತೆ, ಕೋಪ ತಾಪ ಮಾಡೋದು, ಅದರಿಂದ ಬರುವಂಥ ಇದಕ್ಕೆ ನರಶೂಲೆ ಅಂತ ಹೇಳ್ತೇವೆ. ಅದಕ್ಕೂ ಕೂಡ ಚಿಕಿತ್ಸೆ ಇದೆ. ಮುಂದೆ ಇನ್ನೊಂದಿದೆ, ನರ್ವಸ್ನೆಸ್ ಅಂತ. ಒಂಥರ ಉದ್ವಿಗ್ನ, ಒಂಥರ ಭಯ, ಒಂಥರ ಗೊಂದಲ ಆಗೋದಕ್ಕೆ ನರ್ವಸ್ನೆಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಇದು ಒಂದು ಮಾನಸಿಕ ರೋಗ. ಇಂತಹ ಮಾನಸಿಕ ರೋಗಕ್ಕೂ ಕೂಡ ಮೆದುಳಿಗೆ ನಾವು ಔಷಧಿಯನ್ನು ಕೊಟ್ಟಾಗ ಈ ನರ್ವಸ್ನೆಸ್ ಅಂದರೆ ಇದೊಂಥರ ಆಘಾತಕ್ಕೊಳಗಾಗುವಂಥ ಒಂದು ಕಾಯಿಲೆ, ಅದು ಭಯ ಅಥವಾ ಖಿನ್ನತೆಗೆ ಬರುವಂಥದ್ದು. ಇಂಥ ಚಿಕಿತ್ಸೆನೂ ಕೂಡ ನಮ್ಮ ಯೋಗವನ ಬೆಟ್ಟದ ವನಮೂಲಿಕೆ ಔಷಧಿ ಪದ್ಧತಿನಲ್ಲಿ ಇದೆ. ಮತ್ತು ವಾಯು ಸೇರಿಕೊಳ್ಳುವುದು. ಶರೀರದಲ್ಲಿ ಯಾವುದೇ ಭಾಗದಲ್ಲಿ ವಾಯು ಸೇರಿಕೊಂಡಾಗ ಅಲ್ಲಿ ಉಬ್ಬಬೋದು, ಹಿಂಸೆ ಆಗ್ಬೋದು, ಅಥವಾ ಅನ್ಈಸಿನೆಸ್ ಈ ಥರದ್ದು ಹಿಂಸೆ ಆಗ್ಬೋದು. ಆ ವಾಯು ಸೇರಿಕೊಂಡ್ರೂ ಕೂಡ ಅದಕ್ಕೂ ಕೂಡ ಚಿಕಿತ್ಸೆ ಇದೆ. ಮುಂದೆ ಆಮ ಅಂದರೆ ನೀವು ಹೇಳೋದು ಸೈನಸ್ ಅಂತ. ಯಾವುದೇ ಭಾಗದಲ್ಲಿ ಒಂದು ಗೊಣ್ಣೆಯ ಥರ, ಒಂದು ಕೀವಿನ ಥರ ಸೇರಿಕೊಳ್ಳೋದು. ಸಾಮಾನ್ಯವಾಗಿ ಇದು ನಿಮ್ಮ ಹುಬ್ಬುಗಳನ್ನು ಹೀಗೆ ಒತ್ತಿದಾಗ ನೋವಾಗುತ್ತೆ, ಈ ಭಾಗದಲ್ಲಿ ಒತ್ತಿದಾಗ ನೋವಾಗುತ್ತೆ, ಈ ಭಾಗದಲ್ಲಿ ಒತ್ತಿದಾಗ ನೋವಾಗುತ್ತೆ, ಉಸಿರಾಡೋದು ಕಷ್ಟ ಆಗ್ತದೆ, ಮಂಡಿ ಅಥವಾ ಜಾಯಿಂಟ್ಗಳು ಊದ್ಕೊಳ್ತದೆ. ಇದಕ್ಕೆ ಆಮರೋಗ ಅಥವಾ ಸೈನಸ್ ಅಂತ ಹೇಳ್ತಾರೆ. ಡಾಕ್ಟರ್ ಆಗಾಗ್ಗೆ ಸಿರಿಂಜಿನಲ್ಲಿ ಹೊರಗೆ ತೆಗಿತಾ ಇರ್ತಾರೆ. ಇಂಥದ್ದನ್ನು ಕೂಡ ಉತ್ಪತ್ತಿನೇ ಆಗದೇ ಇರೋ ಹಾಗೆ ಉತ್ಪತ್ತಿ ಆಗೋದು, ಕರಗಿಬಿಟ್ಟು ಬೆವ್ರ ಮೂಲಕ ಹೋಗೋದಕ್ಕೆ ಚಿಕಿತ್ಸೆ ಇದೆ. ಎಂಥ ಅದ್ಭುತವಾದ ಚಿಕಿತ್ಸೆ ಭಾರತದಲ್ಲಿದೆ. ತಮಗೆ ವಿದೇಶಿ ಔಷಧಿಗಳು ಬೇಕೇ ಅನ್ನೋದನ್ನು ತಾವೇ ತೀರ್ಮಾನಿಸಿ. ತಮ್ಮೆಲ್ಲರಿಗೂ ಶುಭ ಕೋರ್ತಾ ಈ ದಿವಸದ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾಯಿದ್ದೀವಿ. ನಾಳೆ 20ನೇ ಸಂಚಿಕೆಯನ್ನು ನೋಡೋದನ್ನು ಮರೆಯದಿರಿ. ಅದು ನಿಮ್ಮ ಕುತೂಹಲ ಮತ್ತು ಆಸಕ್ತಿಗೋಸ್ಕರ. ಇವತ್ತಿನ ವಿಳಾಸ ಶ್ರೀ ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟಗಳು, ಕನಕಪುರ ರಸ್ತೆ, ಬೋಳಾರಿ ಅಂಚೆ, ಬೆಂಗಳೂರು 82. ದೂರವಾಣಿ ಸಂಖ್ಯೆ 9342848857. ಶುಭವಾಗಲಿ.